ಎಲ್ಲರಿಗೂ ಶುಭೋದಯ. ಮಂಜುಳಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮಕ್ಕಳೇ. ಇವತ್ತಿನ ನನ್ನ ವಿಡಿಯೋ ಕ್ಲಾಸ್ 9ನೇ ತರಗತಿಯ ವಿಜ್ಞಾನ ಭಾಗ 2 ಅಧ್ಯಾಯ 10 ಕೆಲಸ ಮತ್ತು ಶಕ್ತಿ. ಈ ಪಾಠದ ಮಧ್ಯಂತರದ ಪ್ರಶ್ನೆಗಳನ್ನು ನೋಡಿದ್ದೇವೆ. ಇವತ್ತಿನ ವಿಡಿಯೋದಲ್ಲಿ ಪಾಠದ ಕೊನೆಗೆ ಅಭ್ಯಾಸದಲ್ಲಿ ಕೇಳಿದ ಪ್ರಶ್ನೆಗಳಿಗೆ ಉತ್ತರವನ್ನು ನೋಡೋಣ ಮಕ್ಕಳೇ. ಮೊದಲನೆಯ ಪ್ರಶ್ನೆ, ಈ ಕೆಳಗೆ ಪಟ್ಟಿ ಮಾಡಿದ ಚಟುವಟಿಕೆಗಳನ್ನು ನೋಡಿ ನೀವು ಕೆಲಸವನ್ನು ಅರ್ಥೈಸಿಕೊಂಡಿರುವಂತೆ ಮಾಡಿದ ಕೆಲಸಕ್ಕೆ ಕಾರಣ ಕೊಡಿ. ಉತ್ತರ, ಕೆಲಸ ನಡೆಯಲು ಸಾಧಿತವಾಗಬೇಕಾದ 2 ನಿಬಂಧನೆಗಳು: ಒಂದು, ಕಾಯದ ಮೇಲೆ ಬಲಪ್ರಯೋಗವಾಗಿರಬೇಕು. ಎರಡನೆಯದಾಗಿ ಕಾಯವು ಸ್ಥಾನವನ್ನು ಬದಲಾಯಿಸಿರಬೇಕು. ಇನ್ನು ಸುಮಾಳು ಒಂದು ಕೊಳದಲ್ಲಿ ಈಜುತ್ತಿದ್ದಾಳೆ. ಸುಮಾಳು ಒಂದು ಕೊಳದಲ್ಲಿ ಈಜುವಾಗ ಬಲವನ್ನು ಪ್ರಯೋಗಿಸಿ ನೀರನ್ನು ಹಿಂದೆ ತಳ್ಳುತ್ತಿದ್ದಾಳೆ. ಎರಡನೇದಾಗಿ, ನೀರನ್ನು ಹಿಂದೆ ತಳ್ಳುತ್ತಿರುವುದರಿಂದ ಸುಮಾಳು ನೀರಿನಲ್ಲಿ ಮುಮ್ಮುಖವಾಗಿ ಚಲಿಸುತ್ತಿದ್ದಾಳೆ. ಮೂರನೆಯದಾಗಿ, ಬಲವು ಕಾಯವು ಸ್ಥಾನವನ್ನು ಬದಲಾಯಿಸಿದೆ, ಆದುದರಿಂದ ಸುಮಾಳು ಈಜುವಾಗ ಕೆಲಸ ಆಗಿದೆ. ಎರಡನೆಯದಾಗಿ, ಒಂದು ಕತ್ತೆಯು ತನ್ನ ಬೆನ್ನಿನ ಮೇಲೆ ಭಾರವನ್ನು ಹೊತ್ತು ಸಾಗುತ್ತಿದೆ. ಕತ್ತೆಯು ತನ್ನ ಬೆನ್ನಿನ ಮೇಲೆ ಭಾರವನ್ನು ಹೊತ್ತು ಮುಮ್ಮುಖವಾಗಿ ಚಲಿಸುತ್ತಿದೆ. ಕಾಯದ ಸ್ಥಾನ ಬದಲಾಗಿದೆ, ಆದರೆ ಸ್ಥಾನ ಪಲ್ಲಟವು ಬಲಕ್ಕೆ ಲಂಬವಾಗಿದೆ. ಆದುದರಿಂದ ಕೆಲಸವು ಶೂನ್ಯವಾಗಿದೆ. ಮೂರನೆಯ ಪಾಯಿಂಟ್, ಒಂದು ಗಾಳಿಯಂತ್ರವು ಬಾವಿಯಿಂದ ನೀರನ್ನು ಮೇಲೆತ್ತುತ್ತದೆ. ಗಾಳಿಯಂತ್ರವು ಬಾವಿಯಿಂದ ನೀರನ್ನು ಮೇಲೆತ್ತುವ ಕೆಲಸವು ಗುರುತ್ವಾಕರ್ಷಣೆಯ ಬಲದ ವಿರುದ್ಧವಾಗಿ ನಡೆದಿದೆ. ಆದುದರಿಂದ ಗಾಳಿಯಂತ್ರವು ಬಾವಿಯಿಂದ ನೀರನ್ನು ಮೇಲೆತ್ತುವಾಗ ಕೆಲಸವು ಆಗಿದೆ. ಒಂದು ಹಸಿರು ಸಸ್ಯವು ದ್ಯುತಿಸಂಶ್ಲೇಷಣೆ ಕ್ರಿಯೆಯನ್ನು ನಡೆಸುತ್ತದೆ. ಇದಕ್ಕೆ ಕಾರಣ, ಹಸಿರು ಸಸ್ಯವು ದ್ಯುತಿಸಂಶ್ಲೇಷಣೆ ಕ್ರಿಯೆಯನ್ನು ನಡೆಸುತ್ತಿರುವಾಗ ಸಸ್ಯದ ಎಲೆಗಳಲ್ಲಿ ಯಾವುದೇ ಸ್ಥಾನ ಪಲ್ಲಟ ಇಲ್ಲ. ಆದುದರಿಂದ ಕೆಲಸವು ಶೂನ್ಯವಾಗಿದೆ. ನಂತರ, ಒಂದು ಯಂತ್ರವು ರೈಲನ್ನು ಎಳೆಯುತ್ತಿದೆ. ಇಲ್ಲಿ ಯಂತ್ರವು ರೈಲನ್ನು ಎಳೆಯಲು ಬಲ ಪ್ರಯೋಗ ಮಾಡುತ್ತದೆ. ಬಲ ಪ್ರಯೋಗದ ದಿಕ್ಕಿನಲ್ಲಿಯೇ ರೈಲು ಚಲಿಸುತ್ತದೆ. ಬಲವು ಕಾಯವು ಸ್ಥಾನವನ್ನು ಬದಲಾಯಿಸಿದೆ, ಆದುದರಿಂದ ಯಂತ್ರವು ರೈಲನ್ನು ಎಳೆಯುವಾಗ ಕೆಲಸ ಆಗಿದೆ. ಆಹಾರ ಧಾನ್ಯಗಳು ಸೂರ್ಯನ ಶಾಖಕ್ಕೆ ಒಣಗುತ್ತಿವೆ. ಸೂರ್ಯನ ಶಾಖದಿಂದ ಆಹಾರ ಧಾನ್ಯಗಳು ಒಣಗುತ್ತವೆ, ಆದರೆ ಆಹಾರ ಧಾನ್ಯಗಳು ಸ್ಥಾನ ಬದಲಾಗುವುದಿಲ್ಲ. ಆದುದರಿಂದ ಆಹಾರ ಧಾನ್ಯಗಳು ಸೂರ್ಯನ ಶಾಖಕ್ಕೆ ಒಣಗುತ್ತಿರುವಾಗ ಕೆಲಸವು ಶೂನ್ಯವಾಗಿದೆ. ನಂತರ, ಗಾಳಿಯಿಂದ ಒಂದು ಹಾಯಿ ದೋಣಿಯು ಚಲಿಸುತ್ತಿದೆ. ಗಾಳಿ ಶಕ್ತಿಯು ಹಾಯಿ ದೋಣಿಯ ಮೇಲೆ ಬಲ ಪ್ರಯೋಗಿಸುವುದರಿಂದ ಮುಂದಕ್ಕೆ ಚಲಿಸುವಂತೆ ಮಾಡುತ್ತಿದೆ. ಆದುದರಿಂದ ಗಾಳಿ ಶಕ್ತಿಯಿಂದ ಒಂದು ಹಾಯಿ ದೋಣಿಯು ಚಲಿಸುವಾಗ ಕೆಲಸ ಆಗಿದೆ. ನಂತರ ಎರಡನೆಯ ಪ್ರಶ್ನೆ, ನೆಲದಿಂದ ಒಂದು ನಿರ್ದಿಷ್ಟ ಕೋನದಲ್ಲಿ ಒಂದು ಕಾಯವನ್ನು ಎಸೆದಾಗ ಅದು ವಕ್ರಪಥದಲ್ಲಿ ನೆಲಕ್ಕೆ ಹಿಂದಿರುಗುತ್ತದೆ. ಆ ಕಾಯದ ಆರಂಭಿಕ ಮತ್ತು ಅಂತಿಮ ಬಿಂದುಗಳು ಒಂದೇ ಅಡ್ಡರೇಖೆಯ ಮೇಲಿವೆ. ಹಾಗಾದರೆ ಗುರುತ್ವ ಬಲವು ಕಾಯದ ಮೇಲೆ ಮಾಡಿದ ಕೆಲಸವೆಷ್ಟು? ಉತ್ತರ, ಇಲ್ಲಿ ಗುರುತ್ವಾಕರ್ಷಣೆಯಿಂದ ಮಾಡಿದ ಕೆಲಸವು ಒಂದು ಕಾಯದ ಆರಂಭಿಕ ಮತ್ತು ಅಂತಿಮ ಸ್ಥಾನ ಲಂಬ ಎತ್ತರಗಳ ವ್ಯತ್ಯಾಸ ಶೂನ್ಯವನ್ನು ಅವಲಂಬಿಸಿರುತ್ತದೆ. ಗುರುತ್ವಾಕರ್ಷಣಾ ಬಲದಿಂದ ಕಾಯದ ಮೇಲೆ ಮಾಡಿದ ಕೆಲಸ ಶೂನ್ಯವಾಗಿದೆ. ಇನ್ನು ಮೂರನೆಯ ಪ್ರಶ್ನೆ, ಒಂದು ಬ್ಯಾಟರಿಯು ಬಲ್ಬನ್ನು ಹೊತ್ತಿಸುತ್ತದೆ. ಈ ಪ್ರಕ್ರಿಯೆಯಲ್ಲಿನ ಶಕ್ತಿಯ ಬದಲಾವಣೆಯನ್ನು ವಿವರಿಸಿ. ಉತ್ತರ, ಬಲ್ಬ್ ವಿದ್ಯುತ್ ಶಕ್ತಿಯನ್ನು ಪಡೆದಾಗ ವಿದ್ಯುತ್ ಶಕ್ತಿಯು ಬೆಳಕು ಮತ್ತು ಉಷ್ಣ ಶಕ್ತಿಯಾಗಿ ಪರಿವರ್ತನೆಯಾಗುತ್ತದೆ. ರಾಸಾಯನಿಕ ಶಕ್ತಿಯಿಂದ ವಿದ್ಯುತ್ ಶಕ್ತಿಯು ಬೆಳಕು ಮತ್ತು ಉಷ್ಣ ಶಕ್ತಿಯಾಗಿ ಮಾರ್ಪಡುತ್ತದೆ. ನಾಲ್ಕನೆಯ ಪ್ರಶ್ನೆ, ಒಂದು ಬಲವು 20 kg ರಾಶಿಯುಳ್ಳ ಒಂದು ಕಾಯದ ವೇಗವನ್ನು 5 ಮೀಟರ್/ಸೆಕೆಂಡ್ನಿಂದ 2 ಮೀಟರ್/ಸೆಕೆಂಡ್ಗೆ ಬದಲಾಯಿಸುತ್ತದೆ. ಆ ಬಲವು ಮಾಡಿದ ಕೆಲಸವನ್ನು ಕಂಡುಹಿಡಿಯಿರಿ.
ಉತ್ತರ EK ಈಕ್ವಲ್ ಟು 1/2 mv². ಕಾಯದ ವೇಗವನ್ನು 5 ಮೀಟರ್ ಪರ್ ಸೆಕೆಂಡ್ ಚಲಿಸುತ್ತಿದ್ದಾಗ ಚಲನ ಶಕ್ತಿ EK1 ಈಕ್ವಲ್ ಟು 1/2 ಇಂಟು 20 ಇಂಟು 5 ಇಂಟು 2 ಇಸ್ ಈಕ್ವಲ್ ಟು 1/2 ಇಂಟು 20 ಇಂಟು 25 ಇದರಿಂದ ಗುಣಿಸಿದಾಗ 250 ಜೂಲ್ ಬರುತ್ತದೆ. ಕಾಯದ ವೇಗವನ್ನು 2 ಮೀಟರ್ ಪರ್ ಸೆಕೆಂಡ್ ಚಲಿಸುತ್ತಿದ್ದಾಗ ಚಲನ ಶಕ್ತಿ EK2 ಈಕ್ವಲ್ ಟು 1/2 ಇಂಟು 20 ಇಂಟು 2 ಇಂಟು ಅಂದರೆ ಈಕ್ವಲ್ ಟು 1/2 ಇಂಟು 20 ಇಂಟು 4 ಇದರಿಂದ 2 ಜೂಲ್ ಬರುತ್ತದೆ. ಮಾಡಿದ ಕೆಲಸ ಈಕ್ವಲ್ ಟು EK2 ಮೈನಸ್ EK1. EK2ದಲ್ಲಿ ಬಂದಂತಹ ಉತ್ತರ 40 ಜೂಲ್. EK1 ಮೈನಸ್ 250 ಜೂಲ್ ಇದರಿಂದ ಬರುವಂತಹ ಉತ್ತರ 210 ಜೂಲ್. ಋಣ ಚಿಹ್ನೆಯು ಕಾಯದ ಚಲನೆಗೆ ವಿರುದ್ಧ ದಿಕ್ಕಿನಲ್ಲಿ ಬಲ ಪ್ರಯೋಗವಾಗಿದೆ ಎಂಬುದನ್ನು ಇದು ತಿಳಿಸುತ್ತದೆ. 5ನೆಯ ಪ್ರಶ್ನೆ, 10 kg ರಾಶಿಯ ಒಂದು ಮೇಜಿನ ಮೇಲೆ A ಬಿಂದುವಿನಲ್ಲಿದೆ. ಅದು B ಬಿಂದುವಿಗೆ ಚಲಿಸಿತು. A ಮತ್ತು B ಯನ್ನು ಸೇರಿಸುವ ರೇಖೆಯು ಅಡ್ಡ ರೇಖೆಯಾಗಿದ್ದರೆ ಆ ಕಾಯದ ಮೇಲೆ ಗುರುತ್ವ ಬಲವು ಮಾಡಿದ ಕೆಲಸವೆಷ್ಟು? ನಿಮ್ಮ ಉತ್ತರವನ್ನು ವಿವರಿಸಿ. ಉತ್ತರ, ಗುರುತ್ವಾಕರ್ಷಣೆಯಿಂದಾದ ಮಾಡಿದ ಕೆಲಸವು ಒಂದು ಕಾಯದ ಲಂಬ ಎತ್ತರಗಳ ವ್ಯತ್ಯಾಸವನ್ನು ಅವಲಂಬಿಸಿರುತ್ತದೆ. W = mgh ಅಂದರೆ ಇಲ್ಲಿ 0 ಆಗಿದೆ. W = mg ಇಂಟು 0 ಇದರ ಉತ್ತರ 0 ಜೂಲ್ ಆಗಿದೆ. ಗುರುತ್ವ ಬಲದಿಂದ ಆ ಕಾಯದ ಮೇಲೆ ಮಾಡಿದ ಕೆಲಸ ಶೂನ್ಯವಾಗಿದೆ. 6ನೆಯ ಪ್ರಶ್ನೆ, ಸ್ವತಂತ್ರವಾಗಿ ಬೀಳುತ್ತಿರುವ ಕಾಯವು ಮುಂದುವರೆದಂತೆಲ್ಲ ಅದರ ಪ್ರಚನ್ನ ಶಕ್ತಿಯು ಕಡಿಮೆಯಾಗುತ್ತದೆ. ಇದು ಶಕ್ತಿಯ ಸಂರಕ್ಷಣಾ ನಿಯಮವನ್ನು ಉಲ್ಲಂಘಿಸಿತೆ. ಏಕೆ? ಉತ್ತರ ನೀಡಿ. ಉತ್ತರ, ಇಲ್ಲ. ಒಂದು ಕಾಯದ ಚಲನಶಕ್ತಿ ಮತ್ತು ಪ್ರಚನ್ನ ಶಕ್ತಿಗಳ ಮೊತ್ತವು ಅದರ ಯಾಂತ್ರಿಕ ಶಕ್ತಿಯಾಗಿರುತ್ತದೆ. ಒಂದು ಕಾಯವು ಸ್ವತಂತ್ರವಾಗಿ ಬೀಳುವಾಗ ಅದರ ಮಾರ್ಗದ ಒಂದು ಬಿಂದುವಿನಲ್ಲಿ ಪ್ರಚನ್ನ ಶಕ್ತಿಯ ಕಡಿಮೆಯಾಗುವಿಕೆಯು ಅಷ್ಟೇ ಪ್ರಮಾಣದಲ್ಲಿ ಚಲನಶಕ್ತಿಯು ಹೆಚ್ಚಾಗುವಿಕೆಗೆ ಕಾರಣವಾಗುತ್ತದೆ. ಆದುದರಿಂದ ಇಲ್ಲಿ ನಿರಂತರವಾಗಿ ಗುರುತ್ವ ಪ್ರಚನ್ನ ಶಕ್ತಿಯು ಚಲನಶಕ್ತಿಯಾಗಿ ವರ್ಗಾವಣೆಯಾಗುತ್ತದೆ. 7ನೆಯ ಪ್ರಶ್ನೆ, ನೀವು ಬೈಸಿಕಲ್ ತುಳಿಯುವಾಗ ಸಂಭವಿಸುವ ವಿವಿಧ ರೀತಿಯ ಶಕ್ತಿಯ ವರ್ಗಾವಣೆಗಳು ಯಾವುವು? ಉತ್ತರ, ಬೈಸಿಕಲ್ ತುಳಿಯುವಾಗ ಸವಾರನ ಸ್ನಾಯು ಶಕ್ತಿಯು ಸವಾರನ ದೇಹದ ಉಷ್ಣ ಶಕ್ತಿ ಮತ್ತು ಬೈಸಿಕಲ್ನ ಚಲನ ಶಕ್ತಿಯಾಗಿ ಪರಿವರ್ತನೆಯಾಗುತ್ತದೆ. ಸ್ನಾಯು ಶಕ್ತಿ ಉಷ್ಣ ಶಕ್ತಿಯಾಗಿ ಮತ್ತು ಚಲನ ಶಕ್ತಿಯಾಗಿ ಮಾರ್ಪಡುತ್ತದೆ. 8ನೆಯ ಪ್ರಶ್ನೆ, ನಿಮ್ಮ ಎಲ್ಲ ವಿಫಲ ಯತ್ನಗಳಲ್ಲಿ ಬೃಹತ್ ಬಂಡೆಯೊಂದನ್ನು ತಳ್ಳುವಾಗ ಶಕ್ತಿಯು ವರ್ಗಾವಣೆಗೊಂಡಿತೆ. ನೀವು ಪ್ರಯೋಗಿಸಿದ ಶಕ್ತಿಯು ಎಲ್ಲಿಗೆ ಹೋಯಿತು? ಉತ್ತರ, ಎಲ್ಲ ವಿಫಲ ಯತ್ನಗಳಲ್ಲಿ ಬೃಹತ್ ಬಂಡೆಯೊಂದನ್ನು ತಳ್ಳುವಾಗ ಸ್ಥಿರವಾದ ಬಂಡೆಗೆ ಯಾವುದೇ ಶಕ್ತಿಯ ವರ್ಗಾವಣೆ ಆಗುವುದಿಲ್ಲ. ಆದರೆ ಯಾವುದೇ ಶಕ್ತಿಯ ನಷ್ಟ ಕೂಡ ಆಗುವುದಿಲ್ಲ. ಏಕೆಂದರೆ ಬೃಹತ್ ಬಂಡೆಯೊಂದನ್ನು ತಳ್ಳಲು ಬಳಸಿದ ಸ್ನಾಯು ಶಕ್ತಿಯು ದೇಹದ ಉಷ್ಣ ಶಕ್ತಿಯಾಗಿ ವರ್ಗಾವಣೆಗೊಂಡು ನಮ್ಮ ದೇಹ ಬಿಸಿಯಾಗಲು ಕಾರಣವಾಗುತ್ತದೆ. ಇನ್ನು 9ನೆಯ ಪ್ರಶ್ನೆ, ನಿಮ್ಮ ಮನೆಯ ವಿದ್ಯುತ್ ಉಪಕರಣವೊಂದು ಒಂದು ತಿಂಗಳಲ್ಲಿ 250 ಯೂನಿಟ್ಗಳಷ್ಟು ಶಕ್ತಿಯನ್ನು ಉಪಯೋಗಿಸಿದೆ. ಜೂಲ್ಗಳಲ್ಲಿ ಈ ಶಕ್ತಿಯ ಪ್ರಮಾಣವೆಷ್ಟು?
ಉತ್ತರ 1 ಗಂಟೆಯಲ್ಲಿ 1000 ಜೂಲ್ ಸೆಕೆಂಡ್ ದರದಲ್ಲಿ ಉಪಯೋಗಿಸಿದ ಶಕ್ತಿಯನ್ನು 1 ಕಿಲೋವ್ಯಾಟ್ ಅವರ್ ಎನ್ನುವರು. 1 ಕಿಲೋವ್ಯಾಟ್ ಅವರ್ = 1 ಕಿಲೋವ್ಯಾಟ್ ಇಂಟು 1 ಅವರ್ = 1 ಕಿಲೋವ್ಯಾಟ್ ಅಂದರೆ 1000 ವ್ಯಾಟ್ ಇಂಟು 1 ಅವರ್. ಇದನ್ನು ಸೆಕೆಂಡ್ಗೆ ಪರಿವರ್ತನೆ ಮಾಡಿದಾಗ 3600 ಸೆಕೆಂಡ್. ಇದರಿಂದ ಬರುವಂತಹ ಉತ್ತರ 36 ಲಕ್ಷ ಜೂಲ್. ಇನ್ನು 1 ಕಿಲೋವ್ಯಾಟ್ ಪರ್ ಅವರ್ = 3.6 ಇಂಟು 10⁻6 ಜೂಲ್. ಈ 1 ಯೂನಿಟ್ ಎಂದರೆ 1 ಕಿಲೋವ್ಯಾಟ್ ಗಂಟೆ ಎಂದರ್ಥ. 250 ಯೂನಿಟುಗಳು = 250 ಇಂಟು 3.6 ಇಂಟು 10⁻6. ಇದನ್ನು ಗುಣಿಸಿದಾಗ ಬರುವ ಉತ್ತರ 900 ಇಂಟು 10⁻6, 9 ಇಂಟು 10⁸ ಜೂಲ್ ಇದರ ಉತ್ತರವಾಗಿದೆ. ಇನ್ನು 10ನೆಯ ಪ್ರಶ್ನೆ, 10 40 kg ರಾಶಿ ಇರುವ ಒಂದು ಕಾಯವನ್ನು ನೆಲದಿಂದ 5 ಮೀಟರ್ ಎತ್ತರಕ್ಕೆ ಏರಿಸಲಾಗಿದೆ. ಅದರ ಪ್ರಚನ್ನ ಶಕ್ತಿಯಷ್ಟು? ಆ ಕಾಯವನ್ನು ಸ್ವತಂತ್ರವಾಗಿ ಬೀಳುವಂತೆ ಮಾಡಿದಾಗ ಅರ್ಧ ಮಾರ್ಗದಲ್ಲಿ ಅದರ ಚಲನ ಶಕ್ತಿಯನ್ನು ಕಂಡುಹಿಡಿಯಿರಿ. ಉತ್ತರ, ಕಾಯದ ರಾಶಿ m = 40 kg, ಸ್ಥಾನಪಲ್ಲಟ ಅಂದರೆ ಎತ್ತರ h = 5 ಮೀಟರ್ ಮತ್ತು ಗುರುತ್ವ ವೇಗೋತ್ಕರ್ಷ g = 9.8 ಮೀಟರ್ ಪರ್ ಸೆಕೆಂಡ್. ಪ್ರಚನ್ನ ಶಕ್ತಿ mgh 40 kg ಇಂಟು 9.8 ಮೀಟರ್ ಪರ್ ಸೆಕೆಂಡ್ ಇಂಟು 5 ಮೀಟರ್. ಇದರಿಂದ ಬರುವಂಥ ಉತ್ತರ 1960 ಜೂಲ್. ಕಾಯವನ್ನು ಸ್ವತಂತ್ರವಾಗಿ ಬೀಳುವಂತೆ ಮಾಡಿದಾಗ ಅರ್ಧ ಮಾರ್ಗದಲ್ಲಿ ಅದರ ಪ್ರಚನ್ನ ಶಕ್ತಿ 1960/2 ಮಾಡಿದಾಗ ಇದರಿಂದ ಬರುವ ಉತ್ತರ 980 ಜೂಲ್. ಶಕ್ತಿಯ ಸಂರಕ್ಷಣಾ ನಿಯಮದ ಕಾರಣದಿಂದ ಕಾಯವು ಸ್ವತಂತ್ರವಾಗಿ ಬೀಳುವಾಗ ಅದರ ಅರ್ಧ ಮಾರ್ಗದ ಒಂದು ಬಿಂದುವಿನಲ್ಲಿ ಪ್ರಚನ್ನ ಶಕ್ತಿಯು ಚಲನ ಶಕ್ತಿಗೆ ಸಮನಾಗಿರುತ್ತದೆ. ಆದುದರಿಂದ ಕಾಯವನ್ನು ಸ್ವತಂತ್ರವಾಗಿ ಬೀಳುವಂತೆ ಮಾಡಿದಾಗ ಅರ್ಧ ಮಾರ್ಗದಲ್ಲಿ ಅದರ ಚಲನ ಶಕ್ತಿ 980 ಜೂಲ್ ಆಗಿದೆ. 11ನೆಯ ಪ್ರಶ್ನೆ, ಭೂಮಿಯನ್ನು ಸುತ್ತುತ್ತಿರುವ ಒಂದು ಉಪಗ್ರಹದ ಮೇಲೆ ಗುರುತ್ವಾಕರ್ಷಣೆ ಬಲದಿಂದಾಗಿ ಮಾಡಿದ ಕೆಲಸವೆಷ್ಟು? ನಿಮ್ಮ ಉತ್ತರವನ್ನು ಸಮರ್ಥಿಸಿಕೊಳ್ಳಿ. ಉತ್ತರ, ಕೆಲಸ ನಡೆಯಲು ಸಾಧಿತವಾಗಬೇಕಾದ 2 ನಿಬಂಧನೆಗಳು: 1 ಕಾಯದ ಮೇಲೆ ಬಲ ಪ್ರಯೋಗವಾಗಿರಬೇಕು. 2 ಕಾಯವು ಸ್ಥಾನವನ್ನು ಬದಲಾಯಿಸಿರಬೇಕು. 1 ಕಾಯದ ಮೇಲೆ ವರ್ತಿಸುವ ಬಲವು ಅದರ ಸ್ಥಾನಪಲ್ಲಟಕ್ಕೆ ಲಂಬವಾಗಿದ್ದರೆ ಮಾಡಿದ ಕೆಲಸವು ಶೂನ್ಯವಾಗಿದೆ. ಭೂಮಿಯನ್ನು ಸುತ್ತುತ್ತಿರುವ ಒಂದು ಉಪಗ್ರಹದ ಮೇಲೆ ಗುರುತ್ವಾಕರ್ಷಣೆ ಬಲವು ಅದರ ಸ್ಥಾನಪಲ್ಲಟಕ್ಕೆ ಲಂಬವಾಗಿದೆ. ಆದುದರಿಂದ ಕೆಲಸವು ಶೂನ್ಯವಾಗಿದೆ. 12ನೆಯ ಪ್ರಶ್ನೆ, ಒಂದು ಕಾಯದ ಮೇಲೆ ಯಾವುದೇ ಬಲ ವರ್ತಿಸಿರುವಾಗ ಅಲ್ಲಿ ಸ್ಥಾನಪಲ್ಲಟವಿದೆಯೇ? ಯೋಚಿಸಿ. ಈ ಪ್ರಶ್ನೆಯನ್ನು ನಿಮ್ಮ ಸ್ನೇಹಿತರು ಮತ್ತು ಶಿಕ್ಷಕರ ಬಳಿ ಚರ್ಚಿಸಿರಿ. ಉತ್ತರ, ಹೌದು, ಇಲ್ಲಿ ಸ್ಥಾನಪಲ್ಲಟವಿರುವುದನ್ನು ನೋಡಬಹುದು. ಏಕರೂಪ ಚಲನೆಯಲ್ಲಿ ಇರುವ ಕಾಯ ಏಕರೂಪ ಚಲನೆಯಲ್ಲಿ ಇರುವಾಗ ಕಾಯದ ಮೇಲೆ ವರ್ತಿಸುವ ಬಲ ಶೂನ್ಯವಾಗಿರುತ್ತದೆ. ಕಾಯದ ಸ್ಥಾನಪಲ್ಲಟವಾಗುತ್ತದೆ. ಆದುದರಿಂದ ಒಂದು ಕಾಯದ ಮೇಲೆ ಯಾವುದೇ ಬಲ ವರ್ತಿಸಿರುವಾಗ ಅಲ್ಲಿ ಸ್ಥಾನಪಲ್ಲಟವಿದೆ. 13ನೆಯ ಪ್ರಶ್ನೆ, ಒಬ್ಬ ವ್ಯಕ್ತಿಯು ತನ್ನ ತಲೆಯ ಮೇಲೆ ಹುಲ್ಲಿನ ಹೊರೆಯನ್ನು 30 ನಿಮಿಷಗಳ ಕಾಲ ಹೊರುವುದರಿಂದ ಆಯಾಸಗೊಂಡಿರುತ್ತಾನೆ. ಅವನು ಕೆಲಸ ಮಾಡಿದ್ದಾನೆಯೇ ಅಥವಾ ಇಲ್ಲವೇ? ನಿಮ್ಮ ಉತ್ತರವನ್ನು ಸಮರ್ಥಿಸಿ. ಉತ್ತರ, ಈ ಸಂದರ್ಭದಲ್ಲಿ ಸ್ಥಿರ ಸ್ಥಿತಿಯನ್ನು ಹೊಂದಿದ್ದು ಕೆಲಸವನ್ನು ಹೊಂದಿರುವುದಿಲ್ಲ. ಇನ್ನು 14ನೆಯ ಪ್ರಶ್ನೆ,
ಒಂದು ವಿದ್ಯುತ್ ಹೀಟರ್ನ ಮೇಲೆ 1500 ವ್ಯಾಟ್ ಎಂದು ನಮೂದವಾಗಿದೆ. ಅದು 10 ನಿಮಿಷಗಳಲ್ಲಿ ಎಷ್ಟು ಶಕ್ತಿಯನ್ನು ಬಳಸಿಕೊಳ್ಳುತ್ತದೆ? ಉತ್ತರ ಸಾಮರ್ಥ್ಯ 1500 ವ್ಯಾಟ್ ಇದೆ. 1500 ಡಿವೈಡೆಡ್ ಬೈ 1000 ವ್ಯಾಟ್ = 1.5 ಕಿಲೋ ವ್ಯಾಟ್. ಸಮಯ 10 ಗಂಟೆ. ಶಕ್ತಿಯನ್ನು ಕಂಡುಹಿಡಿಯೋಣ. ಶಕ್ತಿ ಸಾಮರ್ಥ್ಯ ಇಂಟು ಸಮಯ. ಸಾಮರ್ಥ್ಯ 1.5 ಕಿಲೋ ವ್ಯಾಟ್ ಇಂಟು ಇಲ್ಲಿ ನಿಮಿಷಗಳು 10 ನಿಮಿಷಗಳಿವೆ. ಆದ್ದರಿಂದ ಇದನ್ನು ಗುಣಿಸಿದಾಗ 15 ಕಿಲೋ ವ್ಯಾಟ್ ಅವರ್ ಉತ್ತರ ಬರುತ್ತದೆ. ಇನ್ನು 15ನೆಯ ಪ್ರಶ್ನೆ, ಒಂದು ಲೋಲಕದ ಗುಂಡನ್ನು ಒಂದು ಕಡೆಯಿಂದ ಎಳೆದು ಆಂದೋಲನಗೊಳಿಸಿದಾಗ ಶಕ್ತಿಯು ವರ್ಗಾವಣೆಗೊಳ್ಳುವುದನ್ನು ಚರ್ಚಿಸಿ ಶಕ್ತಿ ಸಂರಕ್ಷಣಾ ನಿಯಮವನ್ನು ವಿವರಿಸಿ. ಅಂತಿಮವಾಗಿ ಅದು ಏಕೆ ವಿಶ್ರಾಂತ ಸ್ಥಿತಿಗೆ ಬಂದಿತು? ಅಂತಿಮವಾಗಿ ಅದರ ಶಕ್ತಿ ಏನಾಯಿತು? ಅದು ಶಕ್ತಿ ಸಂರಕ್ಷಣಾ ನಿಯಮವನ್ನು ಉಲ್ಲಂಘಿಸಿತೆ. ಉತ್ತರ ಶಕ್ತಿಯ ಸಂರಕ್ಷಣಾ ನಿಯಮದ ಪ್ರಕಾರ ಶಕ್ತಿಯನ್ನು ಸೃಷ್ಟಿಸಲು ಅಥವಾ ನಾಶಗೊಳಿಸಲು ಸಾಧ್ಯವಿಲ್ಲ, ಆದರೆ ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ವರ್ಗಾಯಿಸಬಹುದು. ಆಂದೋಲನ ಚಲನೆಯನ್ನು ಹೊಂದಿದೆ. ಬಿ ಮತ್ತು ಸಿ ಸ್ಥಾನಗಳಲ್ಲಿ ಅಧಿಕ ರೂಪದ ಪ್ರಚನ್ನ ಶಕ್ತಿಯನ್ನು ಹೊಂದಿರುತ್ತದೆ. ಎ ನಲ್ಲಿ ಗರಿಷ್ಠ ಪ್ರಮಾಣದ ಚಲನ ಶಕ್ತಿಯನ್ನು ಹೊಂದಿದೆ. ಗುರುತ್ವ ಬಲವು ನಿರಂತರವಾಗಿ ಪ್ರಯೋಗವಾಗುತ್ತದೆ. ವಾಹಕದ ನಿರಂತರವಾಗಿ ಅಭಿಮುಖವಾಗಿ ಚಲನೆಯ ಮೇಲೆ ವರ್ತಿಸುತ್ತಿದೆ. ಪ್ರಶ್ನೆ 16. ಎಂ ರಾಶಿಯುಳ್ಳ ಒಂದು ಕಾಯವು ವಿ ವೇಗದೊಂದಿಗೆ ಚಲಿಸುತ್ತಿದೆ. ಆ ಕಾಯವನ್ನು ಸ್ಥಿರ ಸ್ಥಿತಿಗೆ ತರಲು ಅದರ ಮೇಲೆ ನಡೆಸುವ ಕೆಲಸವೆಷ್ಟು? ಉತ್ತರ ಚಲನ ಶಕ್ತಿ = 1/2 mv². ವಸ್ತುವನ್ನು ನಿಶ್ಚಲ ಸ್ಥಿತಿಗೆ ತರುವಾಗ ಕೆಲಸ ನಡೆಸಿದೆ. ಇನ್ನು 17ನೆಯ ಪ್ರಶ್ನೆ, 1500 kg ರಾಶಿಯುಳ್ಳ 60 km/h ವೇಗದಲ್ಲಿ ಚಲಿಸುತ್ತಿರುವ ಒಂದು ಕಾರನ್ನು ನಿಲ್ಲಿಸಲು ಬೇಕಾಗುವ ಕೆಲಸವನ್ನು ಲೆಕ್ಕಿಸಿ. ಉತ್ತರ m = 1500 kg, v = 60 km/h. ಅಂದರೆ ಇದನ್ನು ಮೀಟರ್/ಸೆಕೆಂಡಿಗೆ ಮಾಡಿದಾಗ 50/3 ಮೀಟರ್/ಸೆಕೆಂಡ್. ಕಾರನ್ನು ನಿಲ್ಲಿಸುವಾಗ ಕೆಲಸ = ಅವಶ್ಯಕವಾದ ಶಕ್ತಿ ke = 1/2 mv². 1/2 ಇಂಟು ಇಲ್ಲಿ ನಿಲ್ಲಿಸುವಾಗ 1500 ರಾಶಿಯನ್ನು ಹೊಂದಿದ್ದು ಇಂಟು ಇದು ಮೀಟರ್/ಸೆಕೆಂಡ್ಗೆ ಮಾಡಿದಾಗ 50/3 ಬ್ರಾಕೆಟ್². ಇದರಿಂದ ಇದನ್ನು ಗುಣಿಸಿದಾಗ ಬರುವಂಥ ಉತ್ತರ 2,08,333.3 ಜೌಲ್ ಆಗಿದೆ. ಇನ್ನು 18ನೆಯ ಪ್ರಶ್ನೆಯನ್ನು ನೋಡೋಣ ಮಕ್ಕಳೇ. ಈ ಕೆಳಗಿನ ಪ್ರತಿಯೊಂದರಲ್ಲಿ ಎಂ ರಾಶಿಯ ಒಂದು ಕಾಯದ ಮೇಲೆ ಬಲ F ವರ್ತಿಸುತ್ತದೆ. ಸ್ಥಾನಪಲ್ಲಟದ ದಿಕ್ಕು ಉದ್ದವಾದ ಬಾಣದ ಗುರುತಿನಿಂದ ತೋರಿಸಿರುವಂತೆ ಪಶ್ಚಿಮದಿಂದ ಪೂರ್ವಕ್ಕೆ ಇದೆ. ಚಿತ್ರಗಳನ್ನು ಸೂಕ್ಷ್ಮವಾಗಿ ಗಮನಿಸಿ. ಮಾಡಿದ ಕೆಲಸವು ಧನಾತ್ಮಕ, ಋಣಾತ್ಮಕ ಅಥವಾ ಸೊನ್ನೆಯಾಗಿದೆಯೇ ವ್ಯಾಖ್ಯಾನಿಸಿ. ಮಕ್ಕಳೇ, ಈ 3 ಚಿತ್ರಗಳನ್ನು ವೀಕ್ಷಿಸಿ. ಇದನ್ನು ಸೂಕ್ಷ್ಮವಾಗಿ ನಾವು ಗಮನಿಸಿದಾಗ ಇದರಿಂದ ತಿಳಿಯುವುದೇನೆಂದರೆ, ಕೆಲಸವು ಇಲ್ಲಿ ಏನಲ್ಲಿ ಶೂನ್ಯವಾಗಿದೆ ಅಂತ ನೋಡಬಹುದು. ಇಲ್ಲಿ ಯಾವುದೇ ರೀತಿಯ ಸ್ಥಾನ ಬದಲಾವಣೆ ಆಗಿರುವುದಿಲ್ಲ. ಇನ್ನು ಎರಡನೆಯದಾಗಿ ಕೆಲಸವು ಧನಾತ್ಮಕವಾಗಿರುವುದನ್ನು ನೋಡಬಹುದಾಗಿದೆ. ಇನ್ನು ಮೂರನೆಯದಾಗಿ ಕೆಲಸವು ವಿರುದ್ಧ ದಿಕ್ಕಿನಲ್ಲಿ ಇರುವುದರಿಂದ ಇಲ್ಲಿ ಕೆಲಸವು
ನಡೆದಿಲ್ಲ. ಆದ್ದರಿಂದ ಕೆಲಸವು ಋಣಾತ್ಮಕವಾಗಿದೆ ಎಂಬುದನ್ನು ಈ ಚಿತ್ರಗಳಿಂದ ನಾವು ಗಮನಿಸಬಹುದು. ಇನ್ನು 19ನೆಯ ಪ್ರಶ್ನೆ, ಹಲವು ಬಲಗಳು ಒಂದು ಕಾಯದ ಮೇಲೆ ವರ್ತಿಸಿದ್ದರೂ ಅದರ ವೇಗೋತ್ಕರ್ಷ 0 ಎಂದು ಸೋನಿಯು ಹೇಳುತ್ತಾಳೆ. ಅವಳ ಈ ಹೇಳಿಕೆಯನ್ನು ನೀವು ಒಪ್ಪುವಿರಾ? ಏಕೆ? ಉತ್ತರ: ಹಲವು ಬಲಗಳು ಒಂದು ಕಾಯದ ಮೇಲೆ ವರ್ತಿಸಿದ್ದರೂ ಅದರ ವೇಗೋತ್ಕರ್ಷ 0 ಎಂದು ಸೋನಿ ಹೇಳುತ್ತಾಳೆ. ಈ ಹೇಳಿಕೆ ಸರಿಯಾಗಿದೆ, ಏಕೆಂದರೆ ಬಲಗಳು ಪರಸ್ಪರ ವಿರುದ್ಧವಾಗಿವೆ. ಇನ್ನು ವೇಗೋತ್ಕರ್ಷ 0 20ನೆಯ ಪ್ರಶ್ನೆ, 500 ವ್ಯಾಟ್ ಸಾಮರ್ಥ್ಯ 4 ಪರಿಕರಗಳಿಂದ 10 ಗಂಟೆಗಳಲ್ಲಿ ಉಪಯೋಗಿಸಲ್ಪಟ್ಟ ಶಕ್ತಿಯನ್ನು ಜೂಲ್ಗಳಲ್ಲಿ ಕಂಡುಹಿಡಿಯಿರಿ. ಉತ್ತರ: P = 500 ವ್ಯಾಟ್ 500 / 1000 ಇದರಿಂದ ಭಾಗಿಸಿದಾಗ ಬರುವ ಉತ್ತರ 0.5 ಕಿಲೋ ವ್ಯಾಟ್. ಸಮಯ 10 ಗಂಟೆಗಳು. ಸಾಧನಗಳ ಸಂಖ್ಯೆ 4. ಶಕ್ತಿಯ ಬಳಕೆ = 0.5 ಕಿಲೋ ವ್ಯಾಟ್ × 10 × 4 ಮಾಡಿದಾಗ 20 ಕಿಲೋ ವ್ಯಾಟ್ ಅವರ್ ಬರುತ್ತದೆ. ಇನ್ನು 21ನೆಯ ಪ್ರಶ್ನೆ, ಸ್ವತಂತ್ರವಾಗಿ ಬೀಳುತ್ತಿರುವ ಒಂದು ಕಾಯವು ಅಂತಿಮವಾಗಿ ನೆಲವನ್ನು ತಲುಪಿ ನಿಂತಿತು. ಅದರ ಚಲನ ಶಕ್ತಿ ಏನಾಗುತ್ತದೆ? ಉತ್ತರ: ಸ್ವತಂತ್ರ ಪತನದಲ್ಲಿ ಶಕ್ತಿಯ ಸಂರಕ್ಷಣೆಯಾಗುತ್ತದೆ. ಪ್ರಚನ್ನ ಶಕ್ತಿಯು ಚಲನ ಶಕ್ತಿಯಾಗಿ ಪರಿವರ್ತನೆಯಾಗುತ್ತದೆ. ಭೂಮಿಯನ್ನು ತಾಕಿದಾಗ ವೇಗವು 0 ಆದುದರಿಂದ ಚಲನ ಶಕ್ತಿಯು 0 ಮಕ್ಕಳೇ, ಇದುವರೆಗೂ 9ನೆಯ ತರಗತಿಯ ಅಧ್ಯಾಯ 10 ಕೆಲಸ ಮತ್ತು ಶಕ್ತಿ ವಿಜ್ಞಾನ ವಿಷಯದ ಪಾಠದ ಬಗ್ಗೆ ಸಂಪೂರ್ಣ ಪಾಠದ ಪ್ರಶ್ನೋತ್ತರಗಳನ್ನು ತಿಳಿದುಕೊಂಡಿದ್ದೇವೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕನ್ನು ಕೊಡಿ. ಪೂರ್ತಿ ವಿಡಿಯೋ ಮುಗಿಯುವವರೆಗೆ ವಾಚ್ ಮಾಡಿ ಮಕ್ಕಳೇ. ಇದುವರೆಗೆ ನನ್ನ ವಿಡಿಯೋವನ್ನು ವೀಕ್ಷಿಸಿದಂಥ ಎಲ್ಲ ಮುದ್ದು ಮಕ್ಕಳಿಗೂ ಧನ್ಯವಾದಗಳು. ಟೇಕ್ ಕೇರ್ ಮಕ್ಕಳೇ. ಬಾಯ್. ಥ್ಯಾಂಕ್ ಯು.